ಇವರೊಬ್ಬರೇ ಅಂತಲ್ಲ, ಚಿತ್ರನಟ ದರ್ಶನ್ದು ಇತ್ತು. ಅವು ಸಿಗರೇಟ್ ಸೇದ್ಗಂಡು ಹಿಂಗೆ ಹಾಕಿರೋದು ಫೋಟೋ ಬಂದಿತ್ತು. ನಮ್ಮ DG ಬಿ ದಯಾನಂದ್, ಅದೇ ಇದು RCBಯಲ್ಲಿ ಪಾಪ ಅಪರಾಧಿ ಅಂತ ಮಾಡಿ ಕಳಿಸ್ಬಿಟ್ರು. ಅವ್ರೇನು ಅಪರಾಧಿನೇ ಅಲ್ಲ, ಪಾಪ ಅಪರಾಧಿ ಮಾಡಿ ಕಳಿಸ್ಬಿಟ್ರು. ಆ ದಯಾನಂದ ಹೇಳವ್ರು ಏನು ಹೇಳವ್ರೆ ಅಂದರೆ, ವರದಿ ನೀಡದಂತೆ ಸೂಚಿಸಲಾಗಿದೆ, ವರದಿ ಬಳಿಕ ಮುಂದಿನ ಕ್ರಮ. ಕರೆಕ್ಟ್ ಇದೆ, ಮಾತಾಡಂಗೆ ಇಲ್ಲಲ್ಲ. ವರದಿ ಬರಲಿ, ಆಮೇಲೆ ಕ್ರಮ. ಇದಾದ್ಮೇಲೆ ಮರ್ತೋದ್ಮೇಲೆ ಯಾನು ವರದಿನೂ ಕೇಳಲ್ಲ, ಕ್ರಮನೂ ಕೇಳಲ್ಲ. ಒಂದು 3 ತಿಂಗಳು ಮುಗ್ದೋದ್ರೆ ವರದಿನೂ ಇಲ್ಲ, ಕ್ರಮನೂ ಇಲ್ಲ, ಎಲ್ಲ ಮರ್ತೋಗ್ತಾರೆ. ಪತ್ರಿಕೆಯವರು ಮರ್ತೋಗ್ತಾರೆ, ನಾವು ಮರ್ತೋಗ್ತೀರಿ, ಎಲ್ಲ ಮರ್ತೋಗ್ತೀರಿ. ಅಂದ್ರೆ ಇವರೊಬ್ಬರೇ ಅಂತಲ್ಲ, ಚಿತ್ರನಟ ದರ್ಶನ್ದು ಇತ್ತು. ಅವು ಸಿಗರೇಟ್ ಸೇದ್ಗಂಡು ಹಿಂಗೆ ಹಾಕಿರೋದು ಫೋಟೋ ಬಂದಿತ್ತು. ಸಿಗರೇಟ್ ಸೇದ್ತಾ ಇರೋ ಫೋಟೋ. ಆ ಸಿಗರೇಟು ಕೊಟ್ಟೋರು ಯಾರು, ಆಮೇಲೆ ಅದೆಲ್ಲ ಹೇಳ್ತೀನಿ ನಾನು, ಅದನ್ನ ಹೇಳ್ತೀನಿ ನಾನು. ಅದಾದ್ಮೇಲೆ ನೀವು ಜುಹಾದ್ ಹಮೀದ್ ಶಕೀಲ್ ಮುನ್ನಾ, ಅವನು ಟೆರರಿಸ್ಟ್. ಅವನು ಈ 5 ಸ್ಟಾರ್ ಟೆರರಿಸ್ಟ್. ಅವನಿಗೆ ಮೊಬೈಲ್ ಫೋನ್ಗಳು ಹೋಗ್ತೈತೆ. ಟೆರರಿಸ್ಟ್ ಅಂದರೆ ಸ್ಮಾರ್ಟ್ ಫೋನು, ಮೊಬೈಲ್, ಏನೇನು ಎಲ್ಲ ಅವನಿಗೆ ಹೋಗ್ತೈತೆ. ನಾನು ಹೇಳೋದು, ಜೈಲ್ ಅಂದ್ರೆ ಏನು? ಜೈಲ್ ಅಂದ್ರೆ ಏನು? ನಾನು ಮ್ಯಾನ್ಯುಯಲ್ಲು ತಂದಿದ್ದೀನಿ. ಕರ್ನಾಟಕ ಕಾರ್ಯಗೃಹ ಮತ್ತು ಸುಧಾರಣಾ ಕೈಪಿಡಿ 2021, ಜ್ಞಾನೇಂದ್ರ ಅವರು ಇದ್ದಾಗ ಮಾಡಿರೋ ಕೈಪಿಡಿ ಇದು. ಅದನ್ನು ಓದ್ತೀನಿ, ಹೇಳ್ತೀನಿ ಏನೇನು ಕೈಪಿಡಿಯಲ್ಲಿ ಏನೇನು ಇದೆ ಅಂತೇಳಿ. ಇಲ್ಲಿ ಅವನಿಗೆ ಫೋನ್ ಬರ್ತೈತೆ, ಫೋನ್ ಕೊಡ್ತಾರೆ, ಅವನು ಮಾತಾಡಿಸ್ತಾರೆ. ಅಂದ್ರೆ ಜೈಲಲ್ಲಿ ಇಷ್ಟೆಲ್ಲ ನಡೀತೈತೆ ಅಂತ ಹೇಳಿದ್ರೆ, ಜೈಲಿನ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಏನ್ ಮಾಡ್ತಾ ಇದ್ದಾರೆ? ಏನು ಕತ್ತೆ ಕಾಯ್ತಾ ಇದ್ದಾರಾ? ಏನು ಕತ್ತೆ ಕಾಯಕ್ಕೆ ಸಂಬಳ ಕೊಡ್ತಾ ಇದ್ದೀರಾ ಅವ್ರನ್ನ? ಲಕ್ಷ ಸಂಬಳ ಕೊಡ್ತೀರಿ. ಆ ಮ್ಯಾನ್ಯುಯಲ್ ಕ್ಲೀನಾಗೆ ಇದೆ. ಪರಮೇಶ್ವರ್ ಅವರು ಓದಿದಿರೋ ಹಂಗೋ ಗೊತ್ತಿಲ್ಲ, ಆ ಮ್ಯಾನ್ಯುಯಲ್ ಕ್ಲೀನಾಗೆ ಬರೆದಿದ್ದಾರೆ. ಯಾವ್ಯಾವ ಅಧಿಕಾರಿ ಹೇಗೆ ಇನ್ಸ್ಪೆಕ್ಷನ್ ಮಾಡಬೇಕು ಅಂತೇಳಿ ಬರೆದಿದ್ದಾರೆ ಇದರಲ್ಲಿ. ಪೇಜ್ 803 ಅದರಲ್ಲಿ ಬರೆದಿದ್ದಾರೆ. ಆಯುಕ್ತರು, ಬೆಂಗಳೂರು ಆಯುಕ್ತರು ಏನು ಮಾಡಬೇಕು ಅಂತ ಬರೆದಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರು ಅಪರಾಧ, ಉಪ ಪೊಲೀಸ್ ಆಯುಕ್ತರು ಆಗ್ನೇಯ, ಇವರೇನ್ ಮಾಡಿದ್ದಾರೆ, ಕನಿಷ್ಠ ನಿಯಮಿತವಾಗಿ ಕನಿಷ್ಠ ತಿಂಗಳಿಗೊಮ್ಮೆಯಾದರೂ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕಾರ್ಯಾಗೃಹಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾರ್ಯಾಗೃಹದ ಕಾರ್ಯನಿರ್ವಹಣೆ ವಿವಿಧ ಅಂಶಗಳನ್ನು ಪರಿಶೀಲಿಸತಕ್ಕದ್ದು. ಯಾರು ಹೋಗಿದ್ದಾರೆ ಕಮಿಷನರ್ ಹೇಳಿ? ಒಬ್ಬ ಕಮಿಷನರ್ ಏನಾನ ಹೋಗಿದ್ರೆ ಹೇಳಿ. ಹೋಗಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಪತ್ರಿಕೆಯವರು ಸುಳ್ಳು ಬರೀತಾ ಇದ್ದಾರೆ, ಹೇಳಿ. ಹೋಗಿಲ್ಲ. ಆಮೇಲೆ ಅದು ಕಂಡೀಷನ್ಗಳು ಹಾಕಿದ್ದಾರೆ. ಕಾರ್ಯಾಗೃಹದಲ್ಲಿ ಮೊಬೈಲ್ ಫೋನ್ ಮತ್ತು ಇತರ ಯಾವುದೇ ರೀತಿಯ ನಿಷೇಧಿತ ವಸ್ತುಗಳು, ಕಳ್ಳ ಸಾಗಾಣಿಕೆ ಮತ್ತು ಅಪರಾಧ ಚಟುವಟಿಕೆಯನ್ನು ತಡೆಗಟ್ಟು ತೆಗೆದುಕೊಳ್ಳುವ ಕ್ರಮದ ಕುರಿತು ಪರಿಶೀಲಿಸಿ ಕಾರ್ಯಾಗೃಹದ ಅಧೀಕ್ಷಕರಿಗೆ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಅಗತ್ಯವಾದ ಕ್ರಮ ಕೈಗೊಳ್ಳಲು ಸೂಕ್ತ ನಿರ್ದೇಶನ ನೀಡತಕ್ಕದ್ದು. ಯಾವ ಅಧಿಕಾರಿ ಎಷ್ಟು ಸರಿ ಹೋಗಿ ನಿರ್ದೇಶನ ಕೊಟ್ಟಿದ್ದಾರೆ? ಮತ್ತೆ ಅನಿರೀಕ್ಷಿತ ತಪಾಸಣೆಗಳು ಮಾಡಬೇಕು. ಉಸ್ತುವಾರಿ DYSP, ACP ಶ್ರೇಣಿಯ ಕಡಿಮೆ ಇಲ್ಲದ ಹಿರಿಯ ಪೊಲೀಸ್ ಅಧಿಕಾರಿಗಳು ವಹಿಸತಕ್ಕದ್ದು ಅಂತ. ಯಾವುದು? ಸರ್ಪ್ರೈಸ್ ವಿಸಿಟ್. ಸರ್ಪ್ರೈಸ್ ವಿಸಿಟ್ಗಳು ಎಷ್ಟು ಮಾಡಿದ್ದೀರಾ? ಇಲ್ಲಿ ಪೊಲೀಸವ್ರು ಹೋಗ್ತಾರೆ. ಪೊಲೀಸವ್ರೇನು ಹೋಗಲ್ಲ ಅಂತ ನಾನು ಹೇಳಲ್ಲ. ಪೊಲೀಸವ್ರು ಹೋಗ್ತಾರೆ. ಯಾವಾಗ ಹೋಗ್ತಾರೆ ಅಂದರೆ, ಎಲ್ಲ ಪತ್ರಿಕೆಯಲ್ಲೆಲ್ಲ ಬರೆದಾದ್ಮೇಲೆ ನೋಡ್ತಾರೆ ಅವರು. TVಯಲ್ಲಿ ಬಂತು, ಪತ್ರಿಕೆಯಲ್ಲಿ ಬಂತು ಅಂತ ಹೇಳಿದ್ರೆ ಅವತ್ತು ಇನ್ಸ್ಪೆಕ್ಷನ್, ಮಾರನೇ ದಿನ ಇನ್ಸ್ಪೆಕ್ಷನ್. ಯಾರು ಕಮಿಷನರ್ ಹೋಗಿದ್ರು, ಇವರು ಹೋಗಿದ್ರು, ಅಷ್ಟೇ. ಅಂದ್ರೆ ಕಾಟಾಚಾರಕ್ಕೆ ಅವ್ರಿಗೆಲ್ಲ ಈ ನಡೆಯೋದು ಪ್ರತಿಯೊಂದೂ ಕೂಡ ಒಬ್ಬ ಭಯೋತ್ಪಾದನೆ ಕೈಯಲ್ಲಿ ದೇಶದ
ಜನಗಳನ್ನ ಕೊಲ್ಲುವಂಥದ್ದಕ್ಕೆ ಟ್ರೈನ್ ಆಗಿರೋಂಥ ವ್ಯಕ್ತಿ ಅವನು. ದೇಶಕ್ಕೆ ಅಭದ್ರತೆಯನ್ನ ತರ್ತಕ್ಕಂಥ ಒಬ್ಬ ಹೀನ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿ ಅವನು. ಅವನ ಕೈಗೆ ಮೊಬೈಲ್ ಹೆಂಗೆ ಹೋಗ್ತೈತೆ? ಬಿಡಿ, ಬೇರೆ ನಾನು ಬಿಟ್ಬಿಡ್ತೀನಿ, ಏನೋ ಮರ್ಡರ್ ಮಾಡಿದ್ದಾನೆ, ಏನೋ ನಮ್ಮೋನೆ ಅವನೋ ಅಂತ ಅನ್ಕೊಳ್ಳಿ ನೀವು ಬೇಕಾದ್ರೆ, ಅದು ಅನ್ನಂಗಿಲ್ಲ. ಈ ಥರ ಟೆರರಿಸ್ಟ್ ಕೈಗೆ ಮೊಬೈಲ್ ಹೋಗ್ತತೆ ಅಂತ ಹೇಳಿದ್ರೆ ಏನು ಈ ಸರ್ಕಾರ ಬದುಕಿದೆಯಾ? ಸಪೇನು ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ಕೇಳಿದ್ರೆ ಕೇಳು, ಎಲ್ಲೋಗಿದೆ? ಇದಕ್ಕೆ ಪತ್ರಿಕೆಯವರು ಬರೆದಿರೋದು ಅಕ್ಷಮ್ಯ ಅಪರಾಧ ಅಂತ ಹೇಳಿ. ಟೆರರಿಸ್ಟ್ ಕೈಗೆ ನೀವು ಫೋನ್ಗಳು ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಅಂತ ಪ್ರಶ್ನೆಯನ್ನ ಇವತ್ತು ಕೇಳ್ತಾ ಇದ್ದೀರಿ. ಇಲ್ಲಿ ಮತ್ತೊಂದು ಬಹಳ ಪ್ರಮುಖವಾಗಿ ನಾವು ಹೇಳುವಂಥದ್ದು, ಈ ಎಣ್ಣೆ ಪಾರ್ಟಿ 7ನೇ ಬ್ಯಾರಕಲ್ಲಿ ನಡೆಯುತ್ತೆ. ಮೊದಲೆಲ್ಲ ನಾನು ಕೇಳಿದೆ ಹೆಂಗೆ ಹೋಗ್ಬೋದು ಅಂತ. ಅವ್ರು ಹೇಳಿದ್ರು ತರಕಾರಿ ತಗೊಂಡೋಗ್ತಾರಲ್ಲ ಸರ್, ಅದರಲ್ಲಿ ಸೇರಿಸ್ಬಿಡ್ತಾರೆ, ತರಕಾರಿ ತಗೊಂಡೋಗೋದ್ರಲ್ಲಿ ಸೇರಿಸ್ತಾರೆ, ರೇಷನಲ್ಲಿ ಸೇರಿಸ್ತಾರೆ, ಈ ಥರ ಎಲ್ಲ ಹೇಳಿದ್ರು ಅವರು. ಈಗ ಅವರೊಂದು ಕಂಡು ಹಿಡ್ಕೊಂಬಿಟ್ಟಿದ್ದಾರೆ. ಇವೆಲ್ಲ ತರಬೇಕಾದ್ರೆ ನೀವು ಆಚೆ ಅವನ ಗೇಟಿಗೆ ಬಂದಾಗ ಅವ್ನ ಕಾಸು ಕೊಡಬೇಕು, ಮೇಯ್ನ್ ಗೇಟಲ್ಲಿರೋನ್ ಕಾಸು ಕೊಡಬೇಕು. ಆ ಸ್ಕ್ಯಾನಿಂಗ್ ಮಾಡ್ತಾನಲ್ಲ, ಆ ಸ್ಕ್ಯಾನಿಂಗ್ ಮಾಡೋನ್ ಕಾಸು ಕೊಡಬೇಕು, ಪೇಮೆಂಟು. ತಿರ್ಗಿ ಒಳಗಡೆ ಅವನು ವಾರ್ಡನ್ ಅಂತ ಒಬ್ಬ ಇರ್ತಾನೆ, ಅವನು ಇದನ್ನೆಲ್ಲ ತಂದು ಒಳಗಡೆ ತಲುಪಿಸೋನು ಅವನಿಗೆ 3 ಕಡೆ ಕೊಡಬೇಕು ಎಣ್ಣೆ ಪಾರ್ಟಿ ಮಾಡಬೇಕು ಅಂದರೆ. ಇವಾಗ ಏನು ಮಾಡ್ಬಿಟ್ಟವ್ರೆ, ಎಣ್ಣೆನ ಅಲ್ಲೇ ತಯಾರು ಮಾಡ್ತಾರೆ. ಎಣ್ಣೆನ ಅಲ್ಲೇ. ಅಬ್ಕಾರಿ ಇಲಾಖೆನ ನಮ್ಮ ಮಂತ್ರಿ ಹೊರಟೋಗ್ಬಿಟ್ರು. ಇಲ್ಲ, ಅಲ್ಲಿ ಹೆಂಗೆ ಅಬ್ಕಾರಿ ಇಲಾಖೆ ಲೈಸೆನ್ಸ್ ಹೆಂಗೆ ಕೊಟ್ಟರು ಇವರು ನಮ್ಮ ಮಂತ್ರಿಗಳು? ಎಣ್ಣೆ ತಯಾರು ಮಾಡೋಕ್ಕೆ ಅಲ್ಲೇ ತಯಾರು ಮಾಡ್ತಾರೆ, ಅಲ್ಲೇ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡೋದು ಹೆಂಗೆ ಮಾಡಬೇಕು ಅನ್ನೋದು ಕಲ್ತು ಬಿಟ್ಟಿದ್ದಾರೆ ಅವರು. ಇವ್ರಿಗೆ ಆ ಪ್ರಿಪೇರ್ ಮಾಡೋ ಅಂಥ ಸಿಸ್ಟಮ್ಗೆ ವ್ಯವಸ್ಥೆ ಹೆಂಗೆ ಮಾಡಿಕೊಟ್ರು, ಸ್ಪಿರಿಟ್ ಹೆಂಗೆ ಹೋಗ್ತೈತೆ. ಇದು ಎಣ್ಣೆ ಪಾರ್ಟಿ ಮಾಡೋ ಅಂಥ ಜೈಲುಗಳಾಗೋಗ್ಬಿಟ್ರೆ ಜನಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು?